ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ranjithacreations. ಇವತ್ತು ಫ್ರೆಂಡ್ಸ್ ನಾನು ನಿಮಗೆಲ್ಲ ನಮ್ಮನೆ ಫ್ರಿಜ್ನ ಹೇಗೆ ನಾನು ಕ್ಲೀನ್ ಮಾಡ್ತೀನಿ ಮತ್ತು ಹೇಗೆಲ್ಲ ನಾನು ಅರೇಂಜ್ ಮಾಡ್ತೀನಿ ಅನ್ನೋದನ್ನು ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲಿಗೆ ಫ್ರೆಂಡ್ಸ್ ನಾನು ಫ್ರಿಜ್ಜಲ್ಲಿ ಏನೆಲ್ಲ ಐಟಮ್ಸ್ ಇರುತ್ತಲ್ಲ ಅದನ್ನೆಲ್ಲ ಮೊದಲು ಹೊರಗಡೆ ಇಟ್ಕೋತೀನಿ. ಅದಾದ ನಂತರ ಒಂದು ಶುಭ್ರವಾದ ಒಂದು ಕಾಟನ್ ಕ್ಲಾತಲ್ಲಿ ಪ್ರತಿಯೊಂದು ಫ್ರಿಜ್ಜಿನ ಒಂದು ಮೂಲೆ ಏನೇನಿರುತ್ತಲ್ಲ ಒಂದು ಏನು ಬಿಡ್ದಿರ ನೀಟಾಗಿ ಒರೆಸ್ಕೋತೀನಿ ಅದನ್ನು ಚೆಂದಾಗಿ. ನೋಡಿ ಫ್ರೆಂಡ್ಸ್, ಇಂಥ ಒಂದು ನೀಟಾದ ಒಂದು ಕಾಟನ್ ಬಟ್ಟೆನಲ್ಲಿ ಮೊದಲಿಗೆ ನಾನು ಫ್ರಿಜ್ನ ಏನೊಂದು ಪ್ರತಿಯೊಂದು ಭಾಗ ಇದೆಯಲ್ಲ ಅದನ್ನು ನೀಟಾಗಿ ಕ್ಲೀನಾಗಿ ಒರೆಸ್ಕೋತೀನಿ. ನೋಡಿ ಈ ರೀತಿ. ಮೊದಲಿಗೆ ನಾವು ಈ ರೀತಿ ಒಂದು ಒಣಗಿರೋಂಥ ಬಟ್ಟೆನಲ್ಲಿ ಒರೆಸಿದ್ರೆ ಫ್ರೆಂಡ್ಸ್, ಅದರಲ್ಲಿ ಏನೆಲ್ಲ ಒಂದು ಗಲೀಜು ಧೂಳುಗಳದೆಲ್ಲ ಏನೆಲ್ಲ ಇರುತ್ತಲ್ಲ ಅದನ್ನು ನೀಟಾಗಿ ನಾವು ಆಚೆ ತೆಗಿಬೋದು. ಅದಾದಮೇಲೆ ನಾವು ಬೇರೆ ಒದ್ದೆ ಬಟ್ಟೆಯಲ್ಲಿ ಏನಾದರೂ ಒರೆಸಿದ್ರೆ ಅದರಲ್ಲಿರುವಂಥ ಪ್ರತಿಯೊಂದು ಗಲೀಜು ಕರೆ ಏನೇನೆಲ್ಲ ಇರುತ್ತಲ್ಲ ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಯೂಶ್ವಲಿ ಫ್ರೆಂಡ್ಸ್, ನಮ್ಮ ಏರಿಯಾದಲ್ಲಿ ವಾರಕ್ಕೊಮ್ಮೆ ಸಂತೆ ನಡೆಯುತ್ತೆ. ಆದರೆ ನಾವು ಪ್ರತಿ ವಾರ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು 2 ವೀಕ್ಸ್ ಒನ್ಸು 2 ವಾರಕ್ಕೆ ಒಂದು ಸತಿ ಹೋದಾಗ ಆಗ ಏನೇನೆಲ್ಲ ಮನೆಗೆಲ್ಲ ಐಟಮ್ಸ್ ಬೇಕಲ್ಲ, ತರಕಾರಿಗಳು, ಹೂವು, ಹಣ್ಣು ಅಂಥದ್ದು ಏನೇನಿದೆಯಲ್ಲ ಪ್ರತಿಯೊಂದು ಅಲ್ಲಿಂದನೇ ನಾವು ತರೋದು. ಬೇರೆ ಯಾವ ಅಂಗಡಿನಲ್ಲೂ ನಾವು ಈಸ್ಕೊಳ್ಳೋದಿಲ್ಲ. ಏನಕ್ಕಂದರೆ ಆ ಸಂತೆಯಲ್ಲಿ ಡೈರೆಕ್ಟಾಗಿ ತೋಟದಿಂದ ಯಾರು ಬೆಳೀತಾರಲ್ಲ ಅವ್ರುಗಳೇ ಬಂದು ಅಲ್ಲಿ ಮಾರೋದ್ರಿಂದ ಎಲ್ಲ ಐಟಮ್ಸು ನಮಗೆ ಫ್ರೆಶ್ಶಾಗಿ ಸಿಗೋದ್ರಿಂದ ನಾವು 2 ವೀಕ್ಸ್ ಒನ್ಸ್ ಹೋಗಿ ತಗೋತೀವಿ. ಸಪೋಸ್ ಏನಾದರೂ ಜಲ್ದಿ ಏನಾದರೂ ಖಾಲಿ ಆದರೆ ಮಾತ್ರ ವೀಕ್ಲಿ ಒನ್ಸ್ ಹೋಗಿ ನಾವು ಪರ್ಚೇಸ್ ಮಾಡೋದು. ಸೊ ಆದ್ದರಿಂದ ನಾವು ಪ್ರತಿಯೊಂದು ಏನು 2 ವಾರಕ್ಕೆ ಒಂದು ಸತಿ ನಾವು ಹೋಗ್ತೀವಲ್ಲ ಸಂತೆಗೆ, ಹೋಗೋ ದಿನ ನಾನು ಯೂಶ್ವಲಿ ಫ್ರಿಜ್ನ ಕ್ಲೀನ್ ಮಾಡೋದು. ಹೋಗೋಕ್ಕೆ ಮುಂಚೆನೇ ನಾನು ಈ ರೀತಿ ಎಲ್ಲ ಫ್ರಿಜ್ನ ನೀಟಾಗಿ ಕ್ಲೀನ್ ಮಾಡಿಟ್ಟು ಹೋಗ್ತೀನಿ. ನೀಟಾಗಿ ಫ್ರಿಜ್ಜೆಲ್ಲ ಒರೆಸಾದ್ಮೇಲೆ ಫ್ರೆಂಡ್ಸ್, ನಾನು ಯಾವಾಗಲೂ ಯೂಶ್ವಲಿ ಈ ರೀತಿಯಾದ ಒಂದು ಬೌಲಲ್ಲಿ ಬಿಸಿನೀರನ್ನ ತಗೊಂಡು ಅದರಲ್ಲಿ ಒಂದು ನಿಂಬೆಹಣ್ಣನ್ನು ನೀಟಾಗಿ ಪೂರ್ತಿಯಾಗಿ ಹಿಂಡ್ಕೊಂಡು ಅದನ್ನು ಫಿಲ್ಟರ್ ಮಾಡಿ ಅದ್ರ ಜೊತೆಗೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ ಯಾವಾಗಲೂ ಈ ರೀತಿ ಕಲಸಿಡ್ತೀನಿ. ಇದೆಲ್ಲ ಆದಮೇಲೆ ಇದೆಲ್ಲ ನೀಟಾಗಿ ಕರಗಲ್ಲ ಆದಮೇಲೆ ಒಂದು ನೀಟಾದಂಥ ಒಂದು ಕಾಟನ್ ಬಟ್ಟೆನ ತಗೊಂಡು ಮತ್ತು ನೀಟಾಗಿ ಅದನ್ನು ಒಂಚೂರು ನೀರಿಲ್ಲದೆ ಇರೋ ಹಾಗೆ ಹಿಂಡಿಕೊಂಡು ಆ ಬಟ್ಟೆನಲ್ಲಿ ನಾನು ಫ್ರಿಜ್ನ ನೀಟಾಗಿ ಮೊದಲು ಹೇಗೆ ನಾನು ಒಂದು ಒಣಗಿದ ಬಟ್ಟೆನಲ್ಲಿ ಒರೆಸಿದ್ನಲ್ಲ ಅದೇ ರೀತಿ ತಗೊಂಡು ಆ ಒಂದು ಒದ್ದೆ ಬಟ್ಟೆನಲ್ಲಿ ನೋಡಿ ಈ ರೀತಿಯಾದ ಒಂದು ನೀಟಾದ ಒಂದು ಒದ್ದೆಯಾದ ಬಟ್ಟೆನ ಇದರಲ್ಲಿ ನೀಟಾಗಿ ಅದ್ಕೊಂಡು ನೀಟಾಗಿ ಒಂಚೂರು ನೀರಿಲ್ದಿರೋ ಹಾಗೆ ಹಿಂಡ್ಕೊಂಡು ಅದಾದಮೇಲೆ ಮೊದಲು ಒರೆಸ್ದಂಗೆ ನೀಟಾಗಿ ಒರೆಸ್ತೀನಿ. ನಾನು ಯಾವಾಗಲೂ ಯೂಶ್ವಲಿ ಫ್ರೆಂಡ್ಸ್ ಫ್ರಿಜ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಯಾವುದೇ ರೀತಿಯ ಸೋಪು ಮತ್ತು ಕೆಮಿಕಲ್ ಐಟಮ್ಸ್ ಯಾವುದು ಯೂಸ್ ಮಾಡೋದಿಲ್ಲ. ಏನಕ್ಕಂದರೆ ಅದನ್ನು ಯೂಸ್ ಮಾಡೋದ್ರಿಂದ ಅದನ್ನು ನಾವೆಲ್ಲ ಒರೆಸಾದ್ಮೇಲೆ ಅದರದ್ದೇ ಒಂದು ಸ್ಮೆಲ್ಲು ಉಳ್ಕೊಳ್ಳುತ್ತೆ. ಮತ್ತು ನಾವು ಅದರಿಂದ ಯಾವಾಗಲೂ ಪದೇ ಪದೇ ಕ್ಲೀನ್ ಮಾಡ್ತಾಯಿದ್ರೆ ಫ್ರಿಜ್ಜದ್ದು ಏನೊಂದು ಶೈನಿಂಗ್ನೆಸ್ ಅದೆಲ್ಲ ಇರುತ್ತಲ್ಲ ಅದೆಲ್ಲ ಜಲ್ದಿ ಬಹುಬೇಗ ಹಾಳಾಗುತ್ತೆ ಮತ್ತು ರ್ಯಾಷಸ್ಸು, ಸ್ಕ್ರ್ಯಾಚಸ್ಸು ಆ ರೀತಿ ಎಲ್ಲನೂ ಆಗುತ್ತೆ. ಸೊ ನಾವು ಈ ರೀತಿ ಕಾಟನ್ ಬಟ್ಟೆನಲ್ಲಿ ನಮ್ಮ ಮನೆಯಲ್ಲೇ ಸಿಗುವಂತಹ ಯಾವಾಗಲೂ ಸಿಗುವಂಥ ನೀರು, ಲೆಮನ್ ಮತ್ತು ಉಪ್ಪು ಇವುಗಳಲ್ಲಿ ನಾವು ಕ್ಲೀನ್ ಮಾಡಿದ್ರೆ ಸೊ ಅದೇನೊಂದು ಬ್ಯಾಡ್ ಸ್ಮೆಲ್ ಕೊಡುತ್ತಲ್ಲ ಅದನ್ನು ಕೊಡೋದಿಲ್ಲ. ಒಂದೊಳ್ಳೆ ಫ್ರೆಶ್ ಸ್ಮೆಲ್ ಕೂಡ ಇರುತ್ತೆ, ಅದೇ ರೀತಿ ಹೈಜೀನಾಗೂ ಇರುತ್ತೆ. ಮತ್ತು ಕಾಟನ್ ಕ್ಲಾತಲ್ಲಿ ನಾವು ಅದರಲ್ಲಿ ಒರೆಸೋದ್ರಿಂದ ಯಾವುದೇ ರೀತಿಯ ಸ್ಕ್ರ್ಯಾಚಸ್ಸು ಏನು ಒಂದು ಹಾಳಾಗ್ದಿರ ಫ್ರಿಜ್ಜದ್ದು ಏನೊಂದು ನಿಜವಾದ ಒಂದು ಶೈನಿಂಗ್ನೆಸ್ಸು, ಹೊಳಪು ಅದೆಲ್ಲ ಇರುತ್ತಲ್ಲ ಅದು ಹಾಗೇ ಉಳ್ಕೊಳ್ಳುತ್ತೆ. ಯಾವಾಗಲೂ ಅಷ್ಟೇ ತುಂಬ ವರ್ಷ ನಾವು ಯೂಸ್ ಮಾಡಿದ್ರೂ ಕೂಡ ಒಳ್ಳೆ ಹೊಸ ಫ್ರಿಜ್ ಟೈಪೇ ಇರುತ್ತೆ. ಮತ್ತು ಇದು ನಾವು ಏನು ಯೂಸ್ ಮಾಡ್ತೀವಲ್ಲ ಲೆಮನ್ ಇದೆಲ್ಲ ನಮ್ಮ ಮನೆಯಲ್ಲೇ ಡೈಲಿ ನಾವು ಯೂಸ್ ಮಾಡೋದ್ರಿಂದ ನಾವು ಇದಕ್ಕಂತ ಸಪ್ರೇಟಾಗಿ ಏನೋ ಒಂದು ಇಸ್ಕೊಂಡು ಬರಬೇಕು, ಅದರಲ್ಲಿ ಹೋಗಿ ವಾಶ್ ಮಾಡಬೇಕು ಆ ರೀತಿಯಾದ ಯಾವುದೇ ಒಂದು ತಲೆನೋವು ಇರೋದಿಲ್ಲ. ಮತ್ತು ನಮ್ಮ ಕೈಗೂ ಅಷ್ಟೇ, ನಾವು ಸೋಪಲ್ಲಿ ಏನಾದರೂ ಯೂಸ್ ಮಾಡಿದ್ರೆ ಕೈಗೂ ಅಷ್ಟೊತ್ತು ನಾವು ಒರೆಸೋದ್ರಿಂದ ಕೈಗೆಲ್ಲ ಒಂದು ರೀತಿ ಏನದು ತಾಗಿ ಚರ್ಮೆಲ್ಲ ಇದಾಗುತ್ತಲ್ಲ ಆ ರೀತಿಯಾದ ಒಂದು ಪ್ರಾಬ್ಲಮ್ಸು ಏನೂ ಆಗೋದಿಲ್ಲ. ಲೆಮನ್ನು, ಸಾಲ್ಟು ನಿಮಗೆ ಗೊತ್ತಿದೆ 2 ಆಯುರ್ವೇದಿಕ್ ಐಟಮ್ಸು, ಅದರಿಂದ ಇನ್ನೂ ಒಳ್ಳೆಯದೇ ಆಗುತ್ತೆ ಹೊರತು ಸೊ ಕೈಗೂ ತುಂಬಾ ಚೆನ್ನಾಗಿರುತ್ತೆ.
ನಾವು ಯೂಶಲಿ ಯಾವಾಗಲೂ ಈ ರೀತಿ 15 ಡೇಸ್ ಒನ್ಸ್ ಕ್ಲೀನ್ ಮಾಡ್ಕೋತಿದ್ರೆ ಫ್ರೆಂಡ್ಸ್, ನಾವು ಏನು ತುಂಬ ತಿಂಗಳಾನುಗಟ್ಲೆ ಬಿಟ್ಬಿಟ್ಟು ಕ್ಲೀನ್ ಮಾಡಿದಾಗ ಏನೊಂದು ಗಲೀಜೆಲ್ಲ ಒರೆಸ್ಕೊಂಡು ತಿಕ್ಕೊಂಡೆಲ್ಲ ಮಾಡ್ಕೊಂಡು ಆ ರೀತಿ ಮಾಡಬೇಕು. ಆ ರೀತಿದು ಯಾವುದೇ ಒಂದು ತಲೆನೋವೇ ಇರಲ್ಲ. ಜಸ್ಟ್ ಒಂದು ಒಣಗಿದ ಬಟ್ಟೆಲಿ ಸುಮ್ಮನೆ ಒಂದು ಒರೆಸೋದು ಸ್ವಲ್ಪ ಒಂದು 2 ನಿಮಿಷ ಆಗುತ್ತಷ್ಟೆ. ಅದಾದಮೇಲೆ ಈ ರೀತಿಯಾದ ಒಂದು ಇದರಲ್ಲಿ ನೆನೆಸಿದ್ದು ಬಟ್ಟೆನಲ್ಲಿ ನಾವು ನೀಟಾಗಿ ಒರೆಸಿದ್ರೆ ಅಷ್ಟೇ ಸಾಕು. ನಾವೇನು ಎಕ್ಸ್ಟ್ರಾ ತಿಕ್ಕಿ ಬಳಿಯೋದು ಅಂಥದ್ದಿತ್ತು ಯಾವುದೇ ರೀತಿ ಒಂದು ಪ್ರಾಬ್ಲಮ್ಸ್ ಇರಲ್ಲ. ಒಂದು 5 ನಿಮಿಷದಲ್ಲಿ ನಾವು ನೀಟಾಗಿ ಫ್ರಿಡ್ಜ್ನ ಕ್ಲೀನ್ ಮಾಡ್ಕೋಬೋದು. ಸೊ ಸಿಂಪಲ್ ಟೆಕ್ನಿಕ್ಕು. ಸೊ ನಾವು ಈ ರೀತಿ ಲೆಮನ್ ಇದೆಲ್ಲ ಯೂಸ್ ಮಾಡೋದ್ರಿಂದನೂ ಅದೊಂದು ಫ್ರೇಗ್ರೆನ್ಸ್ ಏನೊಂದು ಸ್ಮೆಲ್ ಬರುತ್ತಲ್ಲ, ಅದು ಅಷ್ಟೇ ನೀಟಾಗಿ ಎಲ್ಲ ಹಳೇದು ಸ್ಮೆಲ್ ಏನೇ ಇದ್ರೂ ಅದು ಹೋಗಿ ಒಂದು ಒಳ್ಳೆ ಫ್ರೇಗ್ರೆನ್ಸ್ ಇರುತ್ತೆ. ನೋಡೋದಕ್ಕೂ ಅಷ್ಟೇ ಫ್ರಿಡ್ಜು ತುಂಬಾ ನೀಟಾಗಿ ಶೈನಿಂಗ್ನೆಸ್ಸು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕಾಣ್ತಿದೆ. ಬೇರೆ ಏನು ನಾನು ಮಾಡಲಿಲ್ಲ, ಡ್ರೈ ಕ್ಲಾತಲ್ಲಿ ಒರೆಸ್ದೆ ಮತ್ತು ಇವಾಗ ವೆಟ್ಟು ಏನೊಂದು ಇದೆಯಲ್ಲ ಇದರಿಂದ ಒರೆಸ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್, ಸಿಂಪಲ್ಲು. ಮತ್ತು ಇನ್ನೊಂದು ಏನು ಹೇಳಬೇಕು ಅಂದರೆ ಟಿಪ್ಪು, ಯೂಶಲಿ ಎಲ್ಲರೂ ಟೈಮ್ ಸಿಗೋದಿಲ್ಲ ಆ ರೀತಿ ಅಂತಲ್ಲ ಅಂತ ಅಂದ್ಕೊಂಡು ಬೆಳ್ಳುಳ್ಳಿನ ತುಂಬಾ ಎಲ್ಲ ಬಿಡಿಸ್ಬಿಟ್ಟು ಡಬ್ಬಿಗಟ್ಟಲೆ ಇಟ್ಕೊಂಡ್ಬಿಡ್ತಾರೆ. ಅದು ಒಂದು 2-3 ದಿನಕ್ಕೆ ಬೇಕಾದರೆ ನಾವು ಯೂಸ್ ಮಾಡ್ಕೋಬೋದೇ ಹೊರತು ಅದಕ್ಕೂ ಮೇಲೆ ನಾವೇನಾದರೂ ಆ ರೀತಿ ಯೂಸ್ ಮಾಡಿದ್ರೆ ಅದನ್ನು ಓಪನ್ ಮಾಡಿದ ತಕ್ಷಣ ಒಂದು ಬ್ಯಾಡ್ ಸ್ಮೆಲ್ ಇರುತ್ತೆ. ಅದು ಈ ಫ್ರಿಜ್ಜಲ್ಲೆಲ್ಲ ಸೇರಿಕೊಂಡು ಅಷ್ಟು ಫ್ರಿಜ್ಜು ಒಂದು ರೀತಿ ಬ್ಯಾಡ್ ಸ್ಮೆಲ್ ಇರುತ್ತೆ. ಸೊ ಯಾವತ್ತೂ ಯೂಶಲಿ ಆ ಕೆಲಸ ಮಾತ್ರ ನೀವು ಮಾಡೋದಕ್ಕೆ ಹೋಗಬೇಡಿ. ಆ ರೀತಿ ಏನಾದರೂ ಇಟ್ಕೊಂಡ್ರೆ 2-3 ದಿನಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಬಿಡಿಸ್ಕೊಂಡು ಒಂದು ಡಬ್ಬಿನಲ್ಲಿ ಇಟ್ಕೊಂಡು ನೀಟಾಗಿ ಆಗಾಗಲೇ ಯೂಸ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಮಾಡಿದ್ರೆ ಅದಕ್ಕೇನೊಂದು ಬ್ಯಾಡ್ ಸ್ಮೆಲ್ ಬರುತ್ತಲ್ಲ ಫ್ರಿಜ್ಜಿಗೆ, ಸೊ ನಾವು ಆ ರೀತಿ ಕೂಡ ತಡಿಬೋದು. ಸಪೋಸ್ ಆ ರೀತಿ ಬ್ಯಾಡ್ ಸ್ಮೆಲ್ ಬಂದಿದ್ದರೂ ಕೂಡ ಈ ರೀತಿಯಾಗಿ ನೀವೊಂದು ನಿಂಬೆಹಣ್ಣು ರಸದಿಂದ ಈ ರೀತಿ ಎಲ್ಲ ನೀಟಾಗಿ ಒಡಿಸಿದ್ರೆ ಇದರಲ್ಲಿರೋ ಬ್ಯಾಕ್ಟೀರಿಯಾಸು ಮತ್ತು ಆ ಬ್ಯಾಡ್ ಸ್ಮೆಲ್ಲು ಎಲ್ಲ ಹೋಗಿ ಒಂದೊಳ್ಳೆ ನೀಟಾದ ಒಂದು ಫ್ರೇಗ್ರೆನ್ಸ್ ಕೂಡ ನಿಮಗೆ ಬರುತ್ತೆ. ಮತ್ತು ಹೊಸಾದ್ಮೇಲೂ ಕೂಡ ಅಷ್ಟೇ ಫ್ರೆಂಡ್ಸ್, ಇದನ್ನೆಲ್ಲ ಒಂಚೂರು ಓಪನ್ ಮಾಡಿ ಫ್ರಿಡ್ಜ್ನ ಹಾಗೆ ಸ್ವಲ್ಪ ಹೊತ್ತು ಓಪನ್ ಮಾಡಿ ಬಿಡಬೇಕು. ಆಗ ಅದು ನೀಟಾಗಿ ಒಂಚೂರು ಇವಾಗ ನಾವೇನು ಒದ್ದೆ ಬಟ್ಟೆಲಿ ಒರೆಸ್ತಿದ್ದೀವಲ್ಲ ಇದ್ರದ್ದು ಒಂದು ತೇವ ಕೂಡ ಉಳ್ಕೊಳ್ಳುತ್ತೆ. ಸೊ ಅದನ್ನು ಕೂಡ ನಾವು ಬಿಡ್ತೀರ ನೀಟಾಗಿ ಗಾಳಿನಲ್ಲಿ ಅದು ಹಾರೋ ರೀತಿ ಒಂದು 1 ಅವರ್ 2 ಅವರ್ ಆ ರೀತಿ ಕೂಡ ಬಿಟ್ಟರೆ ಆ ಫ್ರಿಡ್ಜು ತುಂಬಾ ನೀಟಾಗಿರುತ್ತೆ. ಅದು ನೀಟಾಗಿ ಡ್ರೈ ಕೂಡ ಆಗುತ್ತೆ. ಅದಾದಮೇಲೆ ನೀವೇನೇನು ಒಂದು ಐಟಮ್ಸ್ ಇರುತ್ತಲ್ಲ ಅದನ್ನೆಲ್ಲ ತಂದು ನೀಟಾಗಿ ಚಾಪೆಲ್ಲ ಮಾಡಿ ಮೀನ್ಸ್ ನೀಟಾಗಿ ಕ್ಲೀನ್ ಮಾಡಿಕೊಂಡು ಯಾವ್ಯಾವ ಸೈಜಲ್ಲಿ ಯಾವ್ಯಾವ ತರಕಾರಿಗಳು ಬೇಕು ಆ ಸೈಜದ್ದು ಅದನ್ನೆಲ್ಲ ಕಟ್ ಮಾಡಿ ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕೋ ನಾವು ಆವಾಗ ಯೂಸ್ ಮಾಡ್ಕೋಬೋದು. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ಹೊರಸಾಗಿದೆ, ಸ್ವಲ್ಪ ಹೊತ್ತು ಆರೋದಕ್ಕೂ ಬಿಟ್ಟಿದೆ. ಇವಾಗ ನೋಡಿ ಎಷ್ಟು ನೀಟಾಗಿ ಫ್ರಿಡ್ಜು ಫ್ರೆಶ್ ಆಗಿ ಕಾಣಿಸ್ತಾ ಇದೆ ಅಂತ. ಫ್ರಿಡ್ಜೆಲ್ಲ ಕ್ಲೀನ್ ಮಾಡಾಯಿತು. ನಾನು ಫ್ರಿಡ್ಜೆಲ್ಲ ಕ್ಲೀನ್ ಮಾಡಿ ಅದೆಲ್ಲ ಐಟಮ್ಸ್ ಏನೇ ಒಂದು ಜೋಡಿಸೋದಕ್ಕೂ ಮುಂಚೆ ಫ್ರೆಂಡ್ಸ್ ಎಲ್ಲ ಕಡೆ ಈ ರೀತಿ ನ್ಯೂಸ್ ಪೇಪರ್ ಏನಿದೆಯಲ್ಲ ಈ ರೀತಿ ನ್ಯೂಸ್ ಪೇಪರ್ನ ನಾನು ಇಟ್ಟು ಕವರ್ ಮಾಡ್ತೀನಿ. ಸೊ ಆ ಬಾಟಮ್ಗೆ ಏನು ಹಾಕ್ಬಾರ್ದು. ನಾವೇನೊಂದು ಐಟಮ್ಸ್ ಎಲ್ಲ ಇಡ್ತೀವಲ್ಲ ಅದ್ರ ಕೆಳಗಡೆ ಇವಾಗ ಬಾಟಲ್ ಇರ್ಬೋದು, ಅದೆಲ್ಲ ಗಲೀಜೆಲ್ಲ ತಾಗುತ್ತಲ್ಲ, ಸೊ ಆ ರೀತಿ ಗಲೀಜೆಲ್ಲ ತಾಗಬಾರ್ದು ಅಂತ ಈ ರೀತಿ ಪ್ರತಿಯೊಂದು ಲೇಯರ್ಗೆ ಆಗಲಿ ನ್ಯೂಸ್ ಪೇಪರ್ ಇಟ್ಟು ನೀಟಾಗಿ ಕವರ್ ಮಾಡ್ತೀನಿ. ನೋಡಿ ಪ್ರತಿಯೊಂದು ಲೇಯರ್ಗಳಲ್ಲೂ ನೋಡಿ ಬಾಕ್ಸು ಇದರಲ್ಲೂ ಕೂಡ ನೀಟಾಗಿ ಎಲ್ಲದರಲ್ಲೂ ನ್ಯೂಸ್ ಪೇಪರ್ ಹಾಕಿ ಕವರ್ ಮಾಡಿದ್ದೀನಿ. ಸೊ ಹೀಗೆ ಮಾಡೋದ್ರಿಂದ ನಾವೇನೇ ಒಂದು ಐಟಮ್ಸ್ ಎಲ್ಲ ಇಡ್ತೀವಲ್ಲ ಅದ್ರ ಕೆಳಗಡೆ ಗಲೀಜಾಗಿರ್ಬೋದು, ಇಲ್ಲಾಂದರೆ ಅವಾಗವಾಗ ನಾವು ಅದನ್ನು ಎತ್ತಿ ಆಚೆ ಇಡ್ತೀವಿ ಮತ್ತು ಒಳಗೆ ಇಡ್ತೀವಿ, ಆ ಕೆಳಗಡೆ ಇರೋದು ಧೂಳು ಅದೆಲ್ಲ ಸೇರಿಕೊಂಡು ಮತ್ತು ಫಂಗಸ್ ಆ ಟೈಪೆಲ್ಲ ಇದಾಗಿ ಏನಾದರೂ ಡಸ್ಟ್ ಅಲರ್ಜಿ ಆಗೋದಂಥದ್ದು, ಇಲ್ಲಾಂದರೆ ಐಟಮ್ಸ್ ಎಲ್ಲ ಅದಕ್ಕೇನಾದರೂ ಬ್ಯಾಕ್ಟೀರಿಯಾ ಸೇರುವಂಥದ್ದು ಆ ರೀತಿ ಆಗುತ್ತೆ. ಮತ್ತು ಅದರ ಕೆಳಗಡೆ ಏನೊಂದು ಗಲೀಜಿರುತ್ತಲ್ಲ, ಇವಾಗ ನೋಡಿ ಇದೆಷ್ಟು ನೀಟಾಗಿ ಇಲ್ಲಿ ವೈಟ್ ಇದೆ, ಇಲ್ಲಿ ಬಂದು ಆ ಐಟಮ್ಸೆಲ್ಲ ಹಾಗೆ ಆ ಬಾಟಲ್ ಇದೆಲ್ಲ ಏನಾದರೂ ಐಟಮ್ ಇಟ್ಟರೆ ಅದ್ರ ಕೆಳಗಡೆ ಇರೋದೆಲ್ಲ ನೀಟಾಗಿ ಮೆತ್ಕೊಳ್ಳುತ್ತೆ. ಆಗ ನಾವು ಇದು ತುಂಬ ವೈಟ್ ಆಗಿರೋದ್ರಿಂದ ಕ್ಲೀನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಮತ್ತು ಅಲ್ಲೆಲ್ಲ ಕರೆಗಳು ಅದು ಇದೆಲ್ಲ ಮೆತ್ಕೊಳ್ಳುತ್ತೆ. ಸೊ ಡಬಲ್ ಕೆಲಸ ಆಗುತ್ತೆ. ಅದೇ ರೀತಿ ನೀವು ಈ ರೀತಿ ನ್ಯೂಸ್ ಪೇಪರ್ನ ಇಟ್ಟು ಈ ರೀತಿ ಕವರ್ ಮಾಡಿ ಅದನ್ನು ಐಟಮ್ಸ್ನ ಇಡೋದ್ರಿಂದ ಅದರಿಂದ ಕೂಡ ಯಾವುದೂ ಇದಕ್ಕೆ ಗಲೀಜು ಮೆತ್ಕೊಳ್ಳೋದಿಲ್ಲ. ಯಾವುದೇ ರೀತಿಯ ಫಂಗಸ್ಸು ಡಸ್ಟು ಅದು ಏನು ಹಾಕ್ದಿರ ನಾವೇನು ಒಂದು ಐಟಮ್ಸ್ ಇಡ್ತೀವಲ್ಲ ಅದೆಲ್ಲ ನೀಟಾಗಿ ಕ್ಲೀನಾಗೂ ಇರುತ್ತೆ, ಹೆಲ್ದಿಯಾಗೂ ಇರ್ಬೋದು.
ಮತ್ತು ನಾವೇನೇ ಒಂದು ಐಟಮ್ಸ್ ಇಟ್ಟರು ಫ್ರೆಂಡ್ಸ್, ಇದರಲ್ಲಿ ಐಟಮ್ಸ್ನ ಆದಷ್ಟು ಬೇಗ ನಾವು ವಿತಿನ್ 1 ವೀಕ್ ಒಳಗೆ ಖಾಲಿ ಮಾಡಬೇಕು. ಸೊ ಫ್ರಿಡ್ಜ್ ಇದೆ, ಅದೇನು ಹಾಳಾಗೋದಿಲ್ಲ, ತುಂಬ ದಿನ ಇರುತ್ತೆ, ಬಾಳಿಕೆ ಬರುತ್ತೆ ಐಟಮ್ಸು ಅಂತೆಲ್ಲ. ಅದನ್ನೆಲ್ಲ ತುಂಬ ದಿನ, ತುಂಬ ತಿಂಗಳಾನ್ಗಟ್ಲೆ, ವಾರಗಟ್ಟಲೆ ಇಟ್ಕೊಂಡು ಏನಾದರೂ ನಾವು ಕನ್ಸ್ಯೂಮ್ ಮಾಡಿದ್ರೆ ಅದೇ ರೀತಿಯಾಗಿ ನಮ್ಮ ಹೆಲ್ತು ಕೂಡ ಸ್ಪಾಯ್ಲ್ ಆಗುತ್ತೆ. ಸೊ ಈ ರೀತಿ ನಾನು ಫಸ್ಟು ನ್ಯೂಸ್ ಪೇಪರೆಲ್ಲ ಹಾಕಿ ಮೊದಲು ರೆಡಿ ಮಾಡಿಟ್ಕೊತೀನಿ. ಅದಾದಮೇಲೆ ಒಂದೊಂದೇ ಪ್ರತಿಯೊಂದು ಐಟಮ್ಸ್ ಎಲ್ಲ ಏನಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಜೋಡಿಸ್ತೀನಿ. ಅದು ಮೊದಲು ಅದೆಲ್ಲ ಜೋಡ್ಸೋಕ್ಕೆ ಮುಂಚೆ ಅದನ್ನು ನೀಟಾಗಿ ಒಂದ್ಸಲಿ ಒರೆಸಿ ನೀಟಾಗಿ ಮತ್ತೆ ಕಾಟನ್ ಕ್ಲಾತಲ್ಲಿ ಆಮೇಲೆ ನಾನು ಒಂದೊಂದು ಜೋಡಿಸ್ತೀನಿ. ಸೊ ನಾನು ಜೋಡಿಸ್ದಾದ್ಮೇಲೆ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಈಗೆಲ್ಲ ಐಟಮ್ಸ್ ಎಲ್ಲ ಅರೇಂಜ್ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ಬನ್ನಿ ನೋಡೋಣ ಈಗ ನಾನು ಹೇಗೆ ಅರೇಂಜ್ ಮಾಡಿದ್ದೀನಿ ಅಂತ ನಿಮಗೆಲ್ಲ ತೋರಿಸ್ತೀನಿ. ಅದೇನಿದೆಯಲ್ಲ ಇದು ಟಾಪ್ ಐಟಮ್. ಅಲ್ಲೇನಿದ್ರು ಈ ಜ್ಯೂಸು, ಕೇಕು ಅಂಥದ್ದೆಲ್ಲ ಇಡೋದು. ಸೊ ಈ ಬಾಕ್ಸ್ ಏನಿದೆಯಲ್ಲ ಇದರಲ್ಲಿ ನಾನು ಯೂಶ್ವಲಿ ಡ್ರೈ ಫ್ರೂಟ್ಸ್ ಎಲ್ಲ ಇಡ್ತೀನಿ. ತೋರಿಸ್ತೀನಿ ರೀ ಅದರಲ್ಲಿ ಏನೇನಿದೆ ಅಂತ. ನೋಡಿ ಫ್ರೆಂಡ್ಸ್, ಇದರಲ್ಲಿ ಬಾದಾಮು, ದ್ರಾಕ್ಷಿ ಮತ್ತು ಡ್ರೈ ಸೀಡ್ಸ್ ಎಲ್ಲ ಏನಿರುತ್ತಲ್ಲ ಇದನ್ನೆಲ್ಲ ನಾನು ಯೂಶ್ವಲಿ ಇಡ್ತೀನಿ. ಇದನ್ನೆಲ್ಲ ಏನಕ್ಕೆ ಇಲ್ಲಿ ಇಡ್ತೀನಿ ಅಂದರೆ, ಇದೊಂದು ಏನು ಮೇಲೆ ಒಂದು ಪೋರ್ಷನ್ ಇದೊಂದು ಇದೆಯಲ್ಲ, ಇಲ್ಲೆಲ್ಲ ಡ್ರೈ ಐಟಮ್ಸು ಮತ್ತು ಕೇಕು, ಜ್ಯೂಸ್ ಐಟಮ್ ಇಡೋವಂಥದ್ದು. ಡ್ರೈ ಐಟಮ್ಸ್ ಎಲ್ಲ ಏನೇ ಇದ್ದರೂ ಅದು ಕೆಟ್ಟೋಗೋದಿಲ್ಲ ಜಾಸ್ತಿ ದಿನ. ಮತ್ತು ಅದಕ್ಕೆ ಚಿಲ್ಲಿ, ಇಲ್ಲಿ ನೋಡಿದ್ದು ರೆಡ್ ಚಿಲ್ಲಿ ಇದು ನಾನು ಇಟ್ಟಿರೋದು. ಮತ್ತು ಇದು ಕಸೂರಿ ಮೆಥಿ, ಅದು ಅಕ್ಕಿ ಹಿಟ್ಟು, ಮತ್ತು ಇದು ಬಾದಾಮಿ ಇದು ಮತ್ತು ಇದೇನಿದೆಯಲ್ಲ ಇದು ಉಪ್ಪು ಸೊ ಇದು ಡ್ರೈ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ. ಸೊ ಡ್ರೈ ಐಟಮ್ಸ್ ಎಲ್ಲ ಏನೇನಿದೆಯಲ್ಲ ಸೊ ಅದನ್ನೆಲ್ಲ ನಾನಿಲ್ಲಿ ನೀಟಾಗಿ ಸ್ಟೋರ್ ಮಾಡಿದ್ದೀನಿ. ಸೊ ನನ್ನಲ್ಲಿ ಗೆಸ್ಟುಗಳು ಯಾವಾಗಲೂ ಬರ್ತಾಯಿರ್ತಾರೆ, ಅದಕ್ಕಂತ ಯಾವಾಗಲೂ ಜ್ಯೂಸು ಆಲ್ವೇಸ್ ರೆಡಿನೇ ಇರುತ್ತೆ. ಸೊ ಇದೊಂದು ಟಾಪ್ ಪೋರ್ಷನ್ ಇದು. ಸೊ ಇದು ಐಸ್ ಮೇಕರ್ ಸೊ ಈ ರೀತಿ ನಾವು ನ್ಯೂಸ್ ಪೇಪರ್ ಈ ರೀತಿ ಹಾಕೋದ್ರಿಂದ, ನಾವು ಕೆಳಗೆ ಇಡೋದ್ರಿಂದ ನೋಡಿ ಅದ್ರ ಮೇಲೆ ನಾವೇನಾದರೂ ಐಟಮ್ಸ್ ಈ ರೀತಿ ಎಲ್ಲ ಇಟ್ಟರೆ ಆದರೆ ಕೆಳಗಡೆ ಏನೊಂದು ಗಲೀಜದೆಲ್ಲ ಇರುತ್ತಲ್ಲ, ನಾವು ಹೊರಗಡೆ ಎತ್ತು ಮತ್ತೆ ಒಳಗೆಲ್ಲ ಇಡ್ತೀವಲ್ಲ, ಸೊ ಅದೆಲ್ಲ ಅದಕ್ಕೆ ಮೆತ್ಕೊಳ್ಳೋದು ಇಲ್ಲ, ನೀಟಾಗೂ ಇರುತ್ತೆ. ಈ ರೀತಿ ಎನಿ ಟೈಮ್ ಫ್ರೆಶ್ ಆಗಿ ಇರುತ್ತೆ. ಸೊ ನಾವು ಕ್ಲೀನ್ ಮಾಡಬೇಕಾದ್ರೂ ಆರಾಮ್ಸೆ ಅದನ್ನು ಈ ಪೇಪರ್ನ ತೆಗೆದು ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ಕೆಲಸ ಮುಗೀತು, ನೀಟಾಗಿರುತ್ತೆ. ಸೊ ಇಲ್ಲಿ ನೋಡಿ ಈ ಒಂದು ಪೋರ್ಷನ್ ಏನಿದೆಯಲ್ಲ, ಸೊ ಇದರಲ್ಲೂ ಅಷ್ಟೇ ನಾನು ಇಲ್ಲೆಲ್ಲ ದಾಲ್ಗಳು, ಅವಲಕ್ಕಿ, ಇದು ಉಪ್ಪಿನಕಾಯಿ, ಮತ್ತು ಯಾವಾಗಲೂ ನಮಗೆ ಕಾಫಿ ಬೇಕಾಗುತ್ತೆ ಜಾಸ್ತಿ. ಯಾರಾದರೂ ಬಂದಿದ ತಕ್ಷಣ ಮೇಜರ್ ನಾವು ಮಾಡೋದೇ ಕಾಫಿ, ಟೀ ಮಾಡ್ತೀವಲ್ಲ, ಸೊ ಅದಕ್ಕೆ ನಾನು ಇಮ್ಮಿಡಿಯೇಟಾಗಿ ನಮಗೆ ಅದು ಕೈಗೆ ಸಿಗಬೇಕು. ಅದಕ್ಕಂತ ನಾನು ಏನು ಮಾಡ್ತೀನಿ ಅಂದರೆ, ಕೈಗೆ ಸಿಗೋ ಥರ ಮೊದಲು ಕಾಫಿ ಪುಡಿ, ಇದು ಟೀ ಪುಡಿ, ಮತ್ತು ಹಿಂಗು, ಮತ್ತು ಶುಗರ್ಲೆಸ್ಸು ಅದು, ಮತ್ತು ಗ್ಲೂಕೋನ್, ಇದು ನಿಮಗೆ ಗ್ಲೂಕೋಸ್ ಗೊತ್ತು, ಮತ್ತು ಇದರಲ್ಲಿ ಬೆಣ್ಣೆಗಳೆರಡಿರುತ್ತೆ, ಮೇಲೆ ಉಪ್ಪಿನಕಾಯಿ, ಮತ್ತು ಈ ಐಟಮ್ಸ್ ಎಲ್ಲ ಇಟ್ಟಿದ್ದೀನಿ. ಸೊ ಕೆಳಗೆ ಪೋರ್ಷನ್ಗೆ ಬರೋಣ. ಇಲ್ಲಿ ಗ್ರೀನ್ ಟೀ ಏನಿರೋದಲ್ಲ ಅದನ್ನು ಇಟ್ಟಿದ್ದೀನಿ, ಮತ್ತು ಬೇಳೆಕಾಳುಗಳು ಏನಿರುತ್ತಲ್ಲ ಡ್ರೈದು, ಬಟಾಣಿ, ಅದು ಇದು, ಇಲ್ಲೆಲ್ಲ ಫುಲ್ಲು ಬೇಳೆ ಐಟಮ್ಸ್ಗಳನ್ನೇ ಫುಲ್ಲು ಎಲ್ಲ ಸ್ಟೋರ್ ಮಾಡಿದ್ದೀನಿ. ಸೊ ಎಲ್ಲ ಗಾಜಿನ ಒಂದು ಬಾಟಲ್ಗಳಲ್ಲಿ ಹಾಕಿ ನೀಟಾಗಿ ಸ್ಟೋರ್ ಮಾಡಿದ್ದೀನಿ. ಇದೊಂದು ಏನಿದೆಯಲ್ಲ ಫ್ರೆಂಡ್ಸ್, ಇದು ಆ್ಯಕ್ಚುಲಿ ನಾವು ಕೇರಳ ಟ್ರಿಪ್ಪಿಗಂತ ಹೋಗಿದ್ದಾಗ ಒಂದು ಹೋಟೆಲಲ್ಲಿ ರಸಮ್ ತುಂಬ ಚೆನ್ನಾಗಿತ್ತು. ಸೊ ಅವ್ರನ್ನ ಇದನ್ನು ಹೇಗೆ ಮಾಡಿದ್ರಿ, ಯಾವುದಿಂದ ಮಾಡಿದೆ ಅಂತ ಹೇಳಿದಾಗ ಅವರಾಗ ಇದನ್ನು ಹೇಳಿದ್ರು, ಇದು ಕೋಕಮ್ ಅಂತ ಒಂದು ಪ್ರಾಡಕ್ಟು. ಸೊ ಇಲ್ಲೊಂದು ಲಿಕ್ವಿಡ್ ಹಾಕೋದ್ರಿಂದ ಅದು ಆ ರೀತಿ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳಿದ್ರು. ಮತ್ತು ಇದೊಂದು ಆರ್ಗ್ಯಾನಿಕ್ ಫುಡ್ ಅಂತ ಹೇಳಿದ್ರು. ಸೊ ಆದ್ದರಿಂದ ಇದನ್ನು ಒಂದು ಪರ್ಚೇಸ್ ಮಾಡಿ ತೊಗೊಂಡು ಬಂದಿದ್ದೀವಿ. ಸೊ ಆ ಪ್ರಾಡಕ್ಟು, ಇವೆಲ್ಲ ಏನಿದ್ರು ಬೇಳೆಕಾಳುಗಳು. ಮತ್ತು ಇದು ಕೆಳಗಡೆ ಏನಿರುತ್ತಲ್ಲ ಇಲ್ಲಿ ಮಿಲ್ಕ್ ಇಟ್ಟಿದ್ದೀವಿ, ಮಿಲ್ಕ್ ಐಟಮ್ಸ್, ಮಿಲ್ಕ್ ಪ್ರಾಡಕ್ಟ್ಸು. ಸೊ ಈ ರೀತಿ ನೀಟಾಗಿ ತೊಗೊಂಡ್ರೆ ನೀಟಾಗಿ ನಿಮಗೆ ಸಿಗುತ್ತೆ. ಸೊ ನಾನ್ ವೆಜ್ ಏನು ಐಟಮ್ಸ್ ಇದ್ದರೂ ಇಲ್ಲೆಲ್ಲ ಇಟ್ಕೋಬೋದು. ಸೊ ಇಲ್ಲಿ ನಾನು ಫ್ರೂಟ್ಸ್ ಇಟ್ಟಿದ್ದೀನಿ, ಇದರಲ್ಲಿ ಫ್ರೂಟ್ಸು, ಮತ್ತು ಇದು ಸ್ವೀಟ್ ಐಟಮ್ಸು. ನನಗೆ ಸ್ವೀಟ್ ಅಂದರೆ ತುಂಬ ಇಷ್ಟ, ಆದ್ದರಿಂದ ನಮ್ಮ ಮನೇಲಿ ಎನಿ ಟೈಮು ಪೇಡ, ಮೈಸೂರು ಪಾಕ್ ಈ ರೀತಿ ಎಲ್ಲ ಯಾವಾಗಲೂ ಸ್ಟಾಕ್ ಇದ್ದೇ ಇರುತ್ತೆ. ಡೈಲಿ ಒಂದೊಂದು ಪೀಸ್ ಟೈಮ್ ಪಾಸಿಗೆ ತಿಂತಾಯಿರ್ತೀನಿ. ಸೊ ಇದೊಂದು ಏನು ಪೋರ್ಷನ್ ಇದೆಯಲ್ಲ, ಇದು ಎಗ್ಗಿಡೋವಂಥದ್ದು.
ಮತ್ತು ಇಲ್ಲಿ ಬೆಲ್ಲ ಇಟ್ಟಿದ್ದೀನಿ. ನಾವು ಮೈಸೂರು ಟ್ರಿಪ್ ಹೋಗಿದ್ದಾಗ ಮಂಡ್ಯದಲ್ಲಿ ನಾವು ಅದನ್ನು ತೊಗೊಂಡು ಬಂದಿದ್ವಿ. ಮತ್ತು ಇದು ಹೂರಣ ಇಟ್ಟಿದ್ದೀನಿ, ಕರ್ಜಿಕಾಯಿ ಮಾಡಿದ್ದೆ ಅದನ್ನು ಹೂರಣ ಮೆಕ್ಕಿತ್ತು ಅದು ಇಟ್ಟಿದ್ದೀನಿ. ಇದು ಇಮ್ಮಿಡಿಯೇಟ್ ಕೈಗೆ ಸಿಗಬೇಕು ಅಂತ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಏನಿರುತ್ತಲ್ಲ ಅದೊಂದು ಬಾಕ್ಸಸ್ಸು. ಇದು ಬಂದು ಶುಂಠಿ ಮತ್ತು ಇದು ಹಸಿಮೆಣಸಿನ್ಕಾಯಿ. ಸೊ ನೀಟಾಗಿ ಇಮ್ಮಿಡಿಯೇಟ್ ಕೈಗೆ ಸಿಗಬೇಕು ಅಂತ. ಅದು ಬ್ಯಾಕ್ ಸೈಡ್ ಬಂದು ಹಸಿಟ್ಟು ಇಟ್ಟಿದ್ದೀನಿ, ಹಸಿಟ್ಟು ಪ್ಯಾಕೆಟ್ ಇಟ್ಟಿದ್ದೀನಿ. ಹಾಗಂದರೆ ಮೈದಾ ಹಸಿಟ್ಟಿತ್ತು, ಅದೊಂದು ಪಾಕೆಟ್ ಯಾಕಂದ್ರೆ ಜಾಸ್ತಿ ಅದನ್ನು ಯೂಸ್ ಮಾಡೋದಿಲ್ಲ, ಅದಕ್ಕೆ ಸೇಫಾಗಿರಲಿ ಅಂತ ಅದನ್ನು ಅಲ್ಲಿಟ್ಟಿದ್ದೀನಿ. ಮತ್ತು ಈ ಪೋರ್ಷನ್ ಫ್ರೆಂಡ್ಸ್, ಇದರಲ್ಲಿ ನಾವು ಏನು ಒಂದು ಮಸಾಲ ಪ್ರಾಡಕ್ಟ್ಸ್ ಇರುತ್ತಲ್ವ, ಚಿಕನ್ ಪೌಡರು, ಅದಿದು ಚಿಲ್ಲಿ ಪೌಡರು, ಮಸಾಲ ಐಟಮ್ಸು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಚಿಕನ್ ಪೌಡರು, ಅರ್ತಿ ಕಬಾಬ್ ಪೌಡರ್ ಅಂತೆಲ್ಲ ಏನೆಲ್ಲ ಐಟಮ್ಸ್ ಇರುತ್ತಲ್ಲ ಅದೆಲ್ಲ ಇದರಲ್ಲಿ ಇಟ್ಟಿರ್ತೀನಿ. ಮತ್ತು ಇದು ಬೇಳೆಕಾಳು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಇತ್ತು, ಸೊ ಅವುಗಳನ್ನೆಲ್ಲ ಇದರಲ್ಲಿ ಸ್ಟೋರ್ ಮಾಡಿದ್ದೀನಿ. ತುಂಬಾ ಸ್ಪೇಸ್ ಇರೋವಂಥ ಒಂದು ಜಾಗ, ಅದಕ್ಕೆ ಆ ಐಟಮ್ಸ್ನ ಇಲ್ಲಿಟ್ಟಿದ್ದೀನಿ. ಇವುಗಳಾದರೆ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾಗಿರುತ್ತೆ, ಅದಕ್ಕಂತ ಚಿಕ್ಕ ಚಿಕ್ಕ ಐಟಮ್ಸ್ ಅಲ್ಲಿಟ್ಟಿದ್ದೀನಿ. ಮತ್ತು ಲಾಸ್ಟ್, ಸೊ ಇದರಲ್ಲಿ ನೋಡಿ ಲಾಸ್ಟ್ ಪೋರ್ಷನ್, ಈ ಒಂದು ಪೋರ್ಷನ್ನಲ್ಲಿ ಇದರಲ್ಲಿ ಟೊಮೆಟೊ, ಫಸ್ಟ್ ಡಬ್ಬಿನಲ್ಲಿ ಟೊಮೊಟೊ, ಕೆಳಗಡೆ ಡಬ್ಬಿನಲ್ಲಿ ಏನಿದೆ ಇದರಲ್ಲಿ ತರಕಾರಿನೆಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಇದು ಬಂದು ಸೊಪ್ಪಿನ ಐಟಮ್ಸ್, ಅವನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ನೀಟಾಗಿ ಒಂದು ಕವರಲ್ಲಿ ಹಾಕಿ ನೀಟಾಗಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಸೊ ಈ ರೀತಿ ನಾವು ನೀಟಾಗಿ ಕ್ಲೀನಾಗಿ ಇಟ್ಕೊಂಡ್ರೆ ನೋಡಿ, ನ್ಯೂಸ್ ಪೇಪರ್ ಕೆಳಗೆ ಹಾಕಿರೋದ್ರಿಂದ ಏನೇ ಇವಾಗ ಇದ್ರದ್ದೆಲ್ಲ ಗಲೀಜು ಏನೇ ಬಿದ್ರೂ ಅದೇನೂ ಆಗೋಲ್ಲ, ನೀಟಾಗಿರುತ್ತೆ. ಸೊ ನಾವು ಬೇಕು ಅಂತಾಗ ಈ ಥರ ಕ್ಲೀನ್ ಮಾಡಿ ನಾವು ಮೊದಲೇ ನೀಟಾಗಿ ಇಟ್ಕೊಂಡ್ಬಿಟ್ರೆ ಇಮಿಡಿಯೇಟ್ ನಾವು ಅಡುಗೆ ಮಾಡಬೇಕು ಅಂದರೆ ಇಮಿಡಿಯೇಟ್ ತಗೊಂಡು ಆಗಿಂದಾಗಲೇ ಅಡುಗೆ ಕೂಡ ಮಾಡ್ಕೋಬೋದು. ಈ ರೀತಿ ನೋಡಿ, ನಾನು ಯಾವಾಗಲೂ ಅಷ್ಟೇ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇವಾಗ ವೆಜಿಟೇಬಲ್ಸ್ ತರ್ತೀವ, ಎಲ್ಲ ಯಾವುದಕ್ಕೆ ಹೇಗೆ ಬೇಕೋ ಆ ರೀತಿ ಎಲ್ಲ ಕಟ್ ಮಾಡಿ ಸೈಜ್ ಪ್ರಕಾರ ಇಟ್ಕೋತೀನಿ. ಇವತ್ತು ತುಂಬಾ ಕಮ್ಮಿ ಐಟಮ್ಸ್ ಇದೆ, ಅದಕ್ಕೆ ಫ್ರಿಜ್ ಖಾಲಿಯಾಗಿ ಕಾಣಿಸ್ತಾ ಇದೆ ನಿಮಗೆ ನೋಡಿ, ಈ ರೀತಿ ಕಾಣಿಸುತ್ತೆ. ಸೊ ಹೇಗಿದೆ ಫ್ರೆಂಡ್ಸ್ ನಾನು ಕ್ಲೀನ್ ಮಾಡಿದಂಥ ರೀತಿ, ಮತ್ತು ನಾನು ಹೇಗೆ ಕ್ಲೀನ್ ಮಾಡಿದೆ ಅದು ನಿಮ್ಗೆ ಯೂಸ್ಫುಲ್ ಆಯಿತಾ? ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ಏನಾದರೂ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.